ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ 2023 KPSCಯ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ನಿಮ್ಮ ಟಾರ್ಗೆಟ್ ಸ್ಕೋರ್ ಎಷ್ಟಿರಬೇಕು, ಹಾಗೆ ಈ ವರ್ಷದ ಕಟ್ ಆಫ್ ಅಂಕಗಳನ್ನು ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಅನಾಲಿಸಿಸ್, ಈ ವಿಷಯದ ಕುರಿತು ಚರ್ಚೆ ಮಾಡೋಣ. ಯಾಕೆ ಈ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ, ತಾವು CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯನ್ನು ಪ್ರಥಮ ಬಾರಿಗೆ ಬರಿತಾ ಇದ್ದರೆ ಅಥವಾ ಈ ಒಂದು ಪರೀಕ್ಷೆ ತಮ್ಮ ಪ್ರಥಮ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿದ್ದರೆ ಈ ಪರೀಕ್ಷೆಯ ಬಗ್ಗೆ ತಮಗೆ ಬ್ರೀಫ್ ಆಗಿ ಬೇಸಿಕ್ ಐಡಿಯಾ ಇರಬೇಕಾಗತ್ತೆ. ಎಷ್ಟು ಕಟ್ ಆಫ್ ಅಂಕಗಳು ಅಥವಾ ಎಷ್ಟು ಎಕ್ಸ್ಪೆಕ್ಟ್ ಅಂತ ಗೊತ್ತಿದ್ದರೆ ನಮಗೆ ಟಾರ್ಗೆಟನ್ನು ಸೆಟ್ ಮಾಡ್ಕೊಳ್ಳೋಕ್ಕೆ ಕೂಡ ಈಸಿ ಆಗುತ್ತೆ. ಮೊದಲನೇದಾಗಿ ಕಟ್ ಆಫ್ ಡಿಪೆಂಡ್ ಆಗೋದು ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಅದರಲ್ಲಿ ಮೊದಲನೇದಾಗಿ ಬರೋದೇ ಹುದ್ದೆಗಳ ಸಂಖ್ಯೆ ಅಂತ. ಎಷ್ಟು ಹುದ್ದೆಗಳಿದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಹಾಗೆ ಪ್ರತಿ ಕೆಟಗರಿಯಲ್ಲಿರುವಂತಹ ಹುದ್ದೆಗಳು ಎಷ್ಟು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮಗೆ ಯಾವ ರಿಸರ್ವೇಷನ್ ಇದೆ, ನಿಮ್ಮ ರಿಸರ್ವೇಷನ್ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕ್ವಶನ್ ಪೇಪರ್ನ ಡಿಫಿಕಲ್ಟಿ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸ್ಪರ್ಧಾರ್ಥಿಗಳ ಸಂಖ್ಯೆ ಇಂಪಾರ್ಟೆಂಟ್ ಆಗುತ್ತೆ. ಭಾಳಷ್ಟು ಜನ ಪ್ರಥಮ ಬಾರಿಗೆ ಎಕ್ಸಾಮನ್ನು ಬರೀತಾ ಇರೋರು ಪ್ರಶ್ನೆಯನ್ನು ಕೇಳ್ತಾರೆ. ಏನು ಪ್ರಶ್ನೆ ಅಂದರೆ, ಎಷ್ಟು ಸ್ಕೋರ್ ಮಾಡಿದ್ರೆ ನಾವು ಸೆಲೆಕ್ಟ್ ಆಗ್ತೀವಿ, ಎಷ್ಟು ಮಿನಿಮಮ್ ಸ್ಕೋರ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಡಿಗ್ರಿಯಲ್ಲಿ ನಾವು 35 ಅಂಕಗಳು ತೆಗೆದುಕೊಂಡ್ರೆ ನಾವು ಅಲ್ಲಿ ಪಾಸ್ ಆಗಿಬಿಡ್ತೀವಿ. ಬಟ್ ಇಲ್ಲಿ ಇಷ್ಟೇ ಮಾರ್ಕ್ಸ್ ತೊಗೊಂಡ್ರೆ ನಿಮಗೆ ಹುದ್ದೆ ಸಿಗುತ್ತೆ ಅಂತ ಯಾವುದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಷನ್ ಇರೋದಿಲ್ಲ ಮತ್ತು ಗ್ಯಾರಂಟಿ ವಾರಂಟಿ ಕೂಡ ಇರೋದಿಲ್ಲ. ಹಾಗಾದರೆ ಎಷ್ಟು ತೊಗೊಂಡ್ರೆ ಪಾಸ್ ಅನ್ನೋದು ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಹುದ್ದೆ ಇದೆ ಅಂತ ಅಂದ್ಕೊಳ್ಳೋಣ, ಕೇವಲ ಒಂದು ಪೋಸ್ಟ್ ಇದೆ. ಆ ಒಂದು ಪೋಸ್ಟ್ಗೆ 10 ಜನ ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಈ 10 ಜನದಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ ಅವರಿಗೆ ಈ ಒಂದು ಪೋಸ್ಟ್, ಈ ಒಂದು ಹುದ್ದೆ, ಈ ಒಂದು ಜಾಬ್ ಸಿಗುತ್ತೆ. ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು. ಯಾರಿಗೆ ಅಂತಂದರೆ, ಪ್ರಥಮ ಬಾರಿಗೆ ಪರೀಕ್ಷೆ ಬರಿತಾ ಇರೋರಿಗೆ ಈ ಒಂದು ಡೌಟ್ ಇರುತ್ತೆ. ಆಲ್ರೆಡಿ ಅನುಭವ ಇರೋರಿಗೆ ಅದ್ರ ಬಗ್ಗೆ ಬ್ರೀಫ್ ಆಗಿ ಐಡಿಯಾ ಇರುತ್ತೆ. ಇಲ್ಲಿ ಹುದ್ದೆಗಳ ಸಂಖ್ಯೆ ಅಂತಂದರೆ, ಇವಾಗ 200 ಹುದ್ದೆಗಳಿದೆ ಅಂದಾಗ 200ಕ್ಕೂ ಕೂಡ ನಾವು ಕಾಂಪೀಟ್ ಮಾಡೋಕ್ಕಾಗಲ್ಲ. ನಮಗೆ ಪರ್ಟಿಕ್ಯುಲರ್ ಆಗಿ ಎಷ್ಟು ಪೋಸ್ಟ್ ಬರುತ್ತೆ ಅಂತ ನಾವು ನೋಡ್ಕೋಬೇಕು ನೋಟಿಫಿಕೇಷನಲ್ಲಿ. ಫಾರ್ ಎಕ್ಸಾಂಪಲ್, ಜನರಲ್ ಮೆರಿಟಲ್ಲಿ ಒಂದು 20 ಪೋಸ್ಟ್ ಇದೆ ಅಂದಾಗ ಅದು ನಾವು ಕಾಂಪೀಟ್ ಮಾಡ್ಬೋದು. ಬಟ್ ಜನರಲ್ ಮೆರಿಟ್ ಕನ್ನಡದಲ್ಲಿ ಒಂದು 3 ಪೋಸ್ಟ್ ಇದೆ ಅಂದಾಗ ಕನ್ನಡ ಮಾಧ್ಯಮ ಇದ್ದವರು ಮಾತ್ರ ಕಾಂಪೀಟ್ ಮಾಡೋಕ್ಕೆ ಸಾಧ್ಯ. ಅದೇ ರೀತಿ ರೂರಲಲ್ಲಿ ಒಂದು 4 ಪೋಸ್ಟ್ ಇದೆ ಅಂದಾಗ ರೂರಲಲ್ಲಿ ಇದ್ದವ್ರು ಮಾತ್ರ ಕಾಂಪೀಟ್ ಮಾಡೋಕ್ಕೆ ಸಾಧ್ಯ. ಅದೇ ರೀತಿ ನಿಮ್ಮ ರಿಸರ್ವೇಷನ್ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು 3rd B ರಿಸರ್ವೇಷನ್ ಇದ್ದರೆ ಅಥವಾ ಶೆಡ್ಯೂಲ್ ಕ್ಯಾಸ್ಟ್ ಇದ್ದರೆ, ಶೆಡ್ಯೂಲ್ ಕ್ಯಾಸ್ಟಲ್ಲಿ ಎಷ್ಟು ಪೋಸ್ಟ್ ಇದೆ ಅನ್ನೋದು ತಾವು ಅಬ್ಸರ್ವ್ ಮಾಡಬೇಕು. ಹೀಗೆ ಕಟ್ ಆಫ್ ಡಿಪೆಂಡ್ ಆಗುತ್ತೆ. ಪರ್ಟಿಕ್ಯುಲರ್ ಆದಂತಹ ಕೆಟಗರಿ, ಪರ್ಟಿಕ್ಯುಲರ್ ಆದಂಥ ರಿಸರ್ವೇಷನ್ನು ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಹಾಗೆ ಕ್ವಶನ್ ಪೇಪರ್ ಕೂಡ ಮ್ಯಾಟ್ರ್ ಆಗುತ್ತೆ. ಕ್ವಶನ್ ಪೇಪರ್ನ ಡಿಫಿಕಲ್ಟಿ ಲೆವೆಲ್, ಸಪೋಸ್ ಕ್ವಶನ್ ಪೇಪರ್ ಕೈಯಲ್ಲಿ ಕೊಟ್ಟ ತಕ್ಷಣ ಒಂದು 40 ಪೇಜ್ ಇದೆ ಅಂದರೆ 40 ಪೇಜ್ ಕ್ವಶನ್ ಪೇಪರ್ ಪ್ರಿಂಟ್ ಆಗಿದೆ ಅಂತಂದರೆ ಕ್ವಶನ್ ಪೇಪರ್ ಲೆಂತಿ ಇದೆ ಅಂತ ಅರ್ಥ. ಅಂದರೆ ಲೆಂತಿ ಕ್ವಶನ್ ಪೇಪರ್ ಇದ್ದಾಗ ಡಿಫಿಕಲ್ಟ್ ಫಾರ್ ಎವ್ರಿ ಒನ್. ಭಾಳಷ್ಟು ಚೆನ್ನಾಗಿ ಓದೋರಿಗೆ ಈಸಿ ಇರುತ್ತೆ. ಬಟ್ ಕಾಮನಾಗಿ ಹೇಳೋದಾದರೆ ಲೆಂತಿ ಪೇಪರ್ ಇದ್ದಾಗ ಡಿಫಿಕಲ್ಟ್ ಇರುತ್ತೆ ಅಂತ. ಇನ್ನು ಕ್ವಶನ್ ಪೇಪರಲ್ಲಿ ಒಂದು 3 ಥರ ಕ್ವಶನ್ಸನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಸ್ವಲ್ಪ ಮೀಡಿಯಮ್ ಇರುತ್ತೆ, ಸ್ವಲ್ಪ ಈಸಿ ಇರುತ್ತೆ. ಓದೋರಿಗೆ ಎಲ್ಲವೂ ಕೂಡ ಈಸಿ ಆಗ್ಬೋದು. ಬಟ್ ಇನ್ ಜನರಲ್ ಆಗಿ ಹೇಳೋದಾದರೆ, ಈಗ ಹಿಸ್ಟ್ರಿದು ಒಂದು ಪ್ರಶ್ನೆ ಇದೆ ಹರಪ್ಪ ನಾಗರಿಕತೆ ಮೇಲೆ ಅಂತ ಅಂದ್ಕೊಳ್ಳೋಣ. ಹಾಗೆ ಲ್ಯಾಂಡ್ ರಿಫಾರ್ಮ್ಸು ಒಂದು ಪ್ರಶ್ನೆ ಇದೆ, ಅದು ಕೂಡ ಇಂಪಾರ್ಟೆಂಟು. ಬಟ್ ಈ ಲ್ಯಾಂಡ್ ರಿಫಾರ್ಮ್ಸ್ ಪ್ರಶ್ನೆ ಏನಿದೆ ಇದು ಬಹಳಷ್ಟು ಮೈನರ್ ಟಾಪಿಕ್. ಇದು ಕೆಲವೊಂದು ಜನ ಓದ್ತಾರೆ, ಕೆಲವೊಂದು ಜನ ಓದೋದಿಲ್ಲ. ಅವಾಗ ಏನಾಗುತ್ತೆ, ಈ ಲ್ಯಾಂಡ್ ರಿಫಾರ್ಮ್ಸ್ ಪ್ರಶ್ನೆ ಏನಿದೆ ಡಿಫಿಕಲ್ಟ್ ಫಾರ್ ಮೋಸ್ಟ್ ಆಫ್ ಆಲ್ ಪೀಪಲ್, ಭಾಳಷ್ಟು ಜನಕ್ಕೆ ಡಿಫಿಕಲ್ಟ್ ಆಗ್ಬೋದು. ಬಟ್ ಹರಪ್ಪ ನಾಗರಿಕತೆ ಮೇಲೆ ಕೇಳಿರೋ ಪ್ರಶ್ನೆ ಏನಿದೆ ಅದು ಈಸಿ ಆಗ್ಬೋದು ಮೋಸ್ಟ್ ಆಫ್ ಯಾರಾದರೂ ರೀಡ್ ಮಾಡಿದವ್ರಿಗೆ. ಯಾರ್ಯಾರು ಓದಿರ್ತಾರೆ ಅವ್ರಿಗೆಲ್ಲ ಈಸಿ ಆಗುತ್ತೆ. ಬಟ್ ಲ್ಯಾಂಡ್ ರಿಫಾರ್ಮ್ಸ್ ಮೈನರ್ ಇರೋದ್ರಿಂದ ಸ್ವಲ್ಪ ಟಫ್ ಆಗ್ಬೋದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ. ಹಾಗಾಗಿ ಓದುವಾಗ ಕೂಡ ನಾವು ಭಾಳಷ್ಟು ಒಂದು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲರಿಗೂ ಈಸಿ ಇರುವಂಥ ಪ್ರಶ್ನೆನ ನಾವು ಕೂಡ ಓದಲೇಬೇಕು. ಈಗ ಹಿಸ್ಟ್ರಿ ಅನ್ನೋದು, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ನು, ಸೈನ್ಸು, ಈ ಮೆಂಟಲ್ ಎಬಿಲಿಟಿ ಎಲ್ಲ ಓದಿದ ಮೇಲೆ ನಾವು ಮೈನರ್ ಟಾಪಿಕ್ಗೆ ಹೋಗಬೇಕು. ಮೈನರ್ ಟಾಪಿಕ್ ಅಂದರೆ ಲ್ಯಾಂಡ್ ರಿಫಾರ್ಮ್ಸು, ಪಂಚಾಯತ್ ರಾಜು ಇವೆಲ್ಲವೂ ಕೂಡ ಮೈನರ್ ಟಾಪಿಕ್. ಇವುಗಳಿಗೆ ಆಮೇಲೆ ನಾವು ನೋಡ್ಕೋಬೇಕಾಗುತ್ತೆ. ಬಟ್ ಮೇಜರ್ ಪಾರ್ಟ್ ಏನಿರುತ್ತೆ, ಅಪ್ ಟು 65 ಸ್ಕೋರ್ ಮಾಡೋ ಹಾಗೆ, GKಲಿ 65, ಅರೌಂಡ್ ಟಾರ್ಗೆಟ್ ಸೆಟ್ಟು
65 to 70 ಜಿ ಕೆಯಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ 85 ಟಾರ್ಗೆಟನ್ನು ನಾವು ಸೆಟ್ ಮಾಡಬೇಕು. ಟೋಟಲ್ ಆಗಿ 150 ಟಾರ್ಗೆಟ್ಗೆ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲ ಫ್ಯಾಕ್ಟರ್ಸ್ಗಳು ಕಟ್ ಆಫನ್ನು ಡಿಪೆಂಡ್ ಮಾಡುತ್ತೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಮೇಲೆ ತಾವು ಅನಾಲಿಸಿಸ್ ಮಾಡ್ಕೋಬೇಕು. ಹಾಗಾದರೆ ನಮ್ಮ ಟಾರ್ಗೆಟನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕು, ನಮ್ಮ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಎಷ್ಟು ಕಟ್ ಆಫ್ ಇತ್ತು ಪ್ರೀವಿಯಸ್ ಇಯರ್ ಅಂತ ನೋಡೋದಾದರೆ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಜಾಯಿನ್ ಟು ಲರ್ನ್ ಆ್ಯಪ್ ಇದೆ. ಜಾಯಿನ್ ಟು ಲರ್ನ್ ಆ್ಯಪ್ ಮತ್ತು ಜಾಯಿನ್ ಟು ಲರ್ನ್ ವೆಬ್ಸೈಟ್ ಇದೆ. ಸೊ ಈ ವೆಬ್ಸೈಟ್ನಲ್ಲಿ ಸೊ ತಮಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ನೋಟ್ಸ್ ಹಾಗೂ ಟೆಸ್ಟ್ ಸೀರೀಸ್ ಅವೈಲೇಬಲ್ ಇರುತ್ತೆ. ಸೊ ಆ್ಯಪನ್ನು ತಾವು ಇನ್ಸ್ಟಾಲ್ ಮಾಡ್ಕೋಬೋದು ಅಥವಾ ಗೂಗಲಲ್ಲಿ join2learn.testpress.in ವೆಬ್ಸೈಟ್ಗೂ ಕೂಡ ತಾವು ಲಾಗಿನ್ ಆಗಿ ಅಲ್ಲೂ ಕೂಡ ತಾವು ಟೆಸ್ಟನ್ನು ಅಟೆಂಡ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ತಮಗೆ ಯಾರ್ಯಾರು ಟೆಸ್ಟ್ ಬರೀತಿದ್ದಾರೆ ಅವ್ರ ಜೊತೆ ರ್ಯಾಂಕ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಕಮಿಂಗ್ ಟು ದ ಪಾಯಿಂಟ್, ಸೊ ಇಲ್ಲಿ ಪ್ರೀವಿಯಸ್ ಇಯರ್ ಕಟ್ ಆಫನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಲಿಸ್ಟ್ ಇದೆ, ಕಂಪ್ಲೀಟ್ ಲಿಸ್ಟು. ಸೊ ಕಂಪ್ಲೀಟ್ ಲಿಸ್ಟನ್ನು ತಾವು ಒಂದ್ಸಲ ಅಬ್ಸರ್ವ್ ಮಾಡಬಹುದು. ಸೊ ಕಂಪ್ಲೀಟ್ ಲಿಸ್ಟನ್ನು ತಾವು ಒಂದ್ಸಲ ನೋಡ್ಕೋಬೋದು. ಸೊ ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಕಟ್ ಆಫ್ ಇತ್ತು ಅಂತ. ಇದು 2017ದು ಕಟ್ ಆಫ್, ಇದು ಲಾಸ್ಟ್ ರಿಕ್ರೂಟ್ಮೆಂಟ್ ಆಗಿದ್ದು 2017. ಸೊ ಇಲ್ಲಿ ಜಿ ಎಮ್ದು ಒಂದು ಕಟ್ ಆಫ್ ಕೊಟ್ಟಿದ್ದಾರೆ 125, ಜಿ ಎಮ್ ಕನ್ನಡ ಅದು 127. ನೀವು ಪ್ರಶ್ನೆ ಕೇಳ್ಬೋದು, ಜಿ ಎಮ್ದು ಯಾಕೆ 125, ಜಿ ಎಮ್ ಕನ್ನಡ ರಿಸರ್ವೇಷನ್ ಇದ್ರೂ ಕೂಡ 2 ಮಾರ್ಕ್ಸ್ ಯಾಕೆ ಜಾಸ್ತಿ ಅಂತ. ಸೊ ಇದು ಅರ್ಥ ಆಗಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಒಬ್ಬ ವಿದ್ಯಾರ್ಥಿ ಇದ್ದಾರೆ. ಸೊ ಒಬ್ಬ ವಿದ್ಯಾರ್ಥಿಗೆ 3 ಒಂದು ರಿಸರ್ವೇಷನ್ಸ್ ಇರುತ್ತೆ. ಯಾವ್ದು ರಿಸರ್ವೇಷನ್ ಇರುತ್ತೆ ಒಬ್ಬ ವಿದ್ಯಾರ್ಥಿಗೆ. ಆ ವಿದ್ಯಾರ್ಥಿ ಜಿ ಎಮ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಜಿ ಎಮ್ ಇದ್ದಾರೆ, ಜಿ ಎಮ್ ಕನ್ನಡ ರಿಸರ್ವೇಷನ್ ಇದೆ, ಹಾಗೆ ಜಿ ಎಮ್ ರೂರಲ್ ಕೂಡ ರಿಸರ್ವೇಷನ್ ಇದೆ. ಹಾಗಾದರೆ ಈ ವಿದ್ಯಾರ್ಥಿ ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ, ಅರೌಂಡ್ 125 ಇದೇ ವಿದ್ಯಾರ್ಥಿ ಮಾಡಿದ್ದಾರೆ ಅಥವಾ 127 ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಈ 127 ಮಾಡಿದಾಗ ಸೊ ಇವ್ರದ್ದು ಹೈಯೆಸ್ಟ್ ಸ್ಕೋರು, ಇಡೀ ಯಾರ್ಯಾರು ಎಕ್ಸಾಮ್ ಬರೆದಿದ್ದಾರೆ ಅವರಲ್ಲೇ ಹೈಯೆಸ್ಟ್ ಸ್ಕೋರು. ಹಾಗಾದರೆ ಯಾವ ಒಂದು ಕ್ಯಾಟಗರಿಯಲ್ಲಿ ಇವರನ್ನು ಅಲಾಟ್ ಮಾಡಬೇಕು ಅಂತ. ಸೊ ಇವ್ರನ್ನ ಫಸ್ಟ್ ಅಲಾಟ್ ಮಾಡೋದೇ ಜಿ ಎಮ್ ರೂರಲಲ್ಲಿ ಅಲಾಟ್ ಮಾಡ್ತಾರೆ. ಈ ಹೈಯೆಸ್ಟು ಒಂದು ಇವಾಗ 50,000 ಜನ ಎಕ್ಸಾಮ್ ಬರೆದಿದ್ದಾರೆ ಅಂದರೆ 50,000 ಜನದಲ್ಲಿ ಹೈಯೆಸ್ಟ್ ಸ್ಕೋರ್ ಇರೋದು 127 ಅಂದಾಗ ಇವ್ರನ್ನ ಫಸ್ಟು ರೂರಲಲ್ಲಿ ಅಲಾಟ್ ಮಾಡ್ತಾರೆ. ರೂರಲಲ್ಲಿ ಪೋಸ್ಟ್ ಖಾಲಿ ಇರಲಿಲ್ಲ ಅಂತಂದರೆ ಕನ್ನಡದಲ್ಲಿ ಅಲಾಟ್ ಮಾಡ್ತಾರೆ. ಕನ್ನಡದಲ್ಲೂ ಪೋಸ್ಟ್ ಫಿಲಪ್ ಆಗಿದೆ, ಯಾವುದ್ರಲ್ಲೂ ಖಾಲಿ ಇಲ್ಲ ಅಂದಾಗ ಜಿ ಎಮ್ ಅಲ್ಲಿ ಅಲಾಟ್ ಮಾಡ್ತಾರೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಏನಾಗಿದೆ, ಜಿ ಎಮ್ ಕೆ ಏನಿದೆ 2 ಮಾರ್ಕ್ಸ್ ಜಾಸ್ತಿ ಬಂದಿದೆ. ಸೊ ಇದನ್ನು ತಾವು ಗೊತ್ತಿರಬೇಕು ತಮಗೆ, ವೇ ಆಫ್ ಅಲಾಟ್ಮೆಂಟ್ ಯಾವ ರೀತಿ ಅಲಾಟ್ಮೆಂಟ್ ಮಾಡ್ತಾರೆ ಅಂತ. ಸೊ ಇಲ್ಲಿ ತಮ್ಮ ಒಂದು ಕ್ಯಾಟಗರಿಯಲ್ಲಿ ಯಾವ್ದು ಕಟ್ ಆಫ್ ಇದೆ ಅಂತ ನೋಡ್ಕೊಳ್ಳಿ. ಜಿ ಎಮ್ ಎಕ್ಸ್ ಆರ್ಮಿಯಲ್ಲಿ 76 ಇದೆ. ಸೊ ಅದೇ ರೀತಿ ಜಿ ಎಮ್ಮಲ್ಲಿ 92.50 ಇದೆ. ಸೊ ಜಿ ಎಮ್ ಪಿ ಎಚ್ ಅಲ್ಲಿ 100 ಇದೆ. ಹಾಗೆ ಜಿ ಎಮ್ ವುಮೆನಲ್ಲಿ 101 ಇದೆ. ಈ ರೀತಿ ನೋಡ್ತಾ ಹೋಗಿ ತಮ್ಮದು ಯಾವ್ದು ರಿಸರ್ವೇಷನ್ ಇದೆ ಅಂತ ಅದ್ರ ಮೇಲೆ ಗೊತ್ತಾಗುತ್ತೆ. ಸಾಧ್ಯವಾದರೆ ಕ್ಲಾಸನ್ನು ಪಾಸ್ ಮಾಡಿ, ಸೊ ಇದನ್ನು ವಿಡಿಯೋನ ಪಾಸ್ ಮಾಡಿ ಕೂಡ ತಾವು ನೋಡ್ಕೋಬೋದು. ಸೊ ನೆಕ್ಸ್ಟು ಅದೇ ರೀತಿ 2B ಇದೆ, ಹಾಗೆ 2B ರೂರಲ್ ಇದೆ. 2B ರೂರಲಲ್ಲಿ ಎಷ್ಟಿದೆ ಕಟ್ ಆಫು, 2B ರೂರಲಲ್ಲಿ 103.50 ಇದೆ. ಹಾಗೆ 3A ನೋಡಿ 100.75 ಇದೆ. ಸೊ ಬೇಸ್ಡ್ ಆನ್ ನಂಬರ್ ಆಫ್ ಪೋಸ್ಟ್ ಅವೈಲೇಬಲ್ ಎಷ್ಟಿದೆ, ಕೆಲವೊಂದು ಬಾರಿ ಆ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಪೋಸ್ಟ್ಗಳು ಅವೈಲೇಬಲ್ ಇರೋದಿಲ್ಲ, ಆವಾಗ ಕೂಡ ಕಟ್ ಆಫು ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನೋಡಿ 3Bಗೆ 121 ಇದೆ, SCಗೆ. ಸೊ ಈ ರೀತಿ ತಾವು ನೋಡ್ಕೋಬೇಕು. ಬಟ್ ಟಾರ್ಗೆಟ್ ಎಷ್ಟು ಹಾಕೋಬೇಕು ಈ ವರ್ಷ 2023ರಲ್ಲಿ ಅಂತಂದರೆ ಸೊ 150 ಟಾರ್ಗೆಟನ್ನು ತಾವು ಹಾಕ್ಕೊಂಡು ಸ್ಟಡಿ ಮಾಡಬೇಕು. 150 ಟಾರ್ಗೆಟ್ ಅಂದರೆ ಜಿ ಕೆಯಲ್ಲಿ 65 to 70, ಸೊ 65 to 70 ರೇಂಜ್ಗೆ ಟಾರ್ಗೆಟ್ ಸೆಟ್ ಹಾಕ್ಕೋಬೇಕು. ಸೊ ಇನ್ನು ಕಮ್ಯುನಿಕೇಷನಲ್ಲಿ 85. ಯಾಕೆ ಕಮ್ಯುನಿಕೇಷನಲ್ಲಿ ಹೈಯೆಸ್ಟ್ ಮಾಡಲೇಬೇಕು ಅಂತಂದರೆ ಕನ್ನಡ ಗ್ರಾಮರ್ ಏನಿರುತ್ತೆ, ಜನರಲ್ ಕನ್ನಡ ಏನಿರುತ್ತೆ, ಸೊ ಮೋಸ್ಟ್ ಆಫ್ ದ ಪೀಪಲ್ಗೆ ಈಸಿ ಇರುತ್ತೆ. ಹಾಗಾಗಿ ತಮ್ಮ ಟಾರ್ಗೆಟನ್ನು ತಾವು ಸೆಟ್ ಮಾಡ್ಕೋಬೇಕು ಅರೌಂಡ್ 150ಗೆ. ಸೊ ಅದೇ ರೀತಿ ಇಲ್ಲಿ ಹೈದರಾಬಾದ್ ಕರ್ನಾಟಕದ್ದು ಕಟ್ ಆಫ್ ಕೊಟ್ಟಿದ್ದಾರೆ. ಯಾವಾಗ 2017ದು ಎಷ್ಟಿದೆ ಇಲ್ಲಿ ಹೈದರಾಬಾದ್ ಕರ್ನಾಟಕದ್ದು ಜಿ ಎಮ್ಗೆ. ಸೊ ಜಿ ಎಮ್ಗೆ ಕಟ್ ಆಫ್ ಎಷ್ಟು 112.75 ಇದೆ. ಸೊ 112.75 ಇದೆ. ಹಾಗೆ ಜಿ ಎಮ್ ಪಿ ಡಿ ಪಿ ಸೊ ಯೋಜನಾ ನಿರಾಶ್ರಿತರು ಏನಿದ್ದಾರೆ 99.25 ಇದೆ. ಜಿ ಎಮ್ ಕೆಗೆ 113 ಇದೆ. ಸೊ ಈ ರೀತಿ ಇರುತ್ತೆ. ಹೈದರಾಬಾದ್ ಕರ್ನಾಟಕಕ್ಕೆ ಯೂಶ್ವಲಿ ಕಟ್ ಆಫ್ ಕಮ್ಮಿ ಬರುತ್ತೆ ಕಂಪೇರ್ ಟು ನಾನ್ ಎಚ್ ಕೆ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ ಇವಾಗ ಅದು. ಸೊ ಹಾಗಾಗಿ ಬಟ್ ಇಲ್ಲಿ ಏನಂತಂದರೆ ನಿಮ್ದು ಏನೇ ರಿಸರ್ವೇಷನ್ ಇರಲಿ, ಕಲ್ಯಾಣ ಕರ್ನಾಟಕ ಆದರೂ ಇರ್ಬೋದು ಅಥವಾ ಶೆಡ್ಯೂಲ್ ಕ್ಯಾಸ್ಟು ಏನೇ ಇದ್ದರೂ ಕೂಡ ಯಾವಾಗಲೂ ಕೂಡ ತಾವು ಜಿ ಎಮ್ಗೆ ಫಸ್ಟು ಟಾರ್ಗೆಟನ್ನು ಸೆಟ್ ಮಾಡ್ಕೋಬೇಕು. ಆಮೇಲೆ ಅದು ರಿಸರ್ವೇಷನ್ ಅನ್ನೋದು ಬ್ಯಾಕಪ್ ಬರುತ್ತೆ.
ಹಾಗಾದರೆ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡೋದು? ಇಷ್ಟೊತ್ತವರೆಗೂ ತಾವು ನೋಡಿದ್ರಿ, ಟಾರ್ಗೆಟನ್ನು ನೋಡಿದ್ರಿ, ಎಷ್ಟು ಸೆಟ್ ಮಾಡ್ಕೋಬೇಕು ಅಥವಾ ಪ್ರೀವಿಯಸ್ ಇಯರ್ ಕಟ್ ಆಫನ್ನು ತಾವು ನೋಡಿದ್ರಿ. ಬಟ್ ಇವಾಗ ಪ್ರಶ್ನೆ ಬರೋದು ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಈ ಪ್ರಶ್ನೆ ಬರೋದು ಮೇನ್ ಆಗಿ ಪ್ರಥಮ ಬಾರಿಗೆ ಯಾರು ಪರೀಕ್ಷೆನ ಬರೀತಾ ಇರೋರಿಗೆ, ಫಸ್ಟ್ ಟೈಮ್ ಯಾರು ಎಕ್ಸಾಮನ್ನು ಬರೀತಾ ಇದ್ದಾರೆ ಅವ್ರಿಗೆ ಈ ಒಂದು ಪ್ರಶ್ನೆ ಬರುತ್ತೆ, ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಜೀರೋದಲ್ಲಿ ನಾವು ಇದ್ದೀವಿ, ನಮಗೆ 0% ನಾಲೆಡ್ಜ್ ಇದೆ ಇವತ್ತು ಅಂತಂದರೆ ಸೊ ಕಂಪಲ್ಸರಿಯಾಗಿ ತಾವು ರಾಜ್ಯ ಪಠ್ಯ ಪುಸ್ತಕಗಳನ್ನು ಸ್ಟಡಿ ಮಾಡಲೇಬೇಕು. ಪತ್ರಿಕೆ 1ಕ್ಕೆ ರಾಜ್ಯ ಪಠ್ಯ ಪುಸ್ತಕ ಅಂದರೆ ಸೊ ಈ ಸ್ಕೂಲ್ ಬುಕ್ಸ್ ಏನಿರುತ್ತೆ 6ನೇ ಕ್ಲಾಸಿಂದ 10ನೇ ಕ್ಲಾಸು ಅಥವಾ 8ನೇ ಕ್ಲಾಸಿಂದ 10ನೇ ಕ್ಲಾಸು, ಸಾಧ್ಯ ಆದರೆ 12ನೇ ಕ್ಲಾಸ್ವರೆಗೂ. ಸೊ ಇದನ್ನು ತಾವು ಸ್ಟಡಿ ಮಾಡಲೇಬೇಕು. ಸೊ ಕೇವಲ 2 ಮಂತ್ ಟೈಮ್ ಇದೆ, ಇಷ್ಟೆಲ್ಲ ಓದೋಕ್ಕಾಗುತ್ತಾ ಅಂತ. ಸೊ ನೀವು ಕೇವಲ CTA ಎಕ್ಸಾಮನ್ನು ಮಾತ್ರ ಬರೆಯೋದಿಲ್ಲ. ಸೊ ನೆಕ್ಸ್ಟ್ ಇದಾದಮೇಲೆ PDO ಕಾಲ್ ಆಗುತ್ತೆ, PDOನ ಬರದೇ ಬರಿತೀರಾ, PDOಗೂ ಕೂಡ ಅಪ್ಲೈ ಮಾಡ್ತೀರಾ, ಅಥವಾ PSI ನೆಕ್ಸ್ಟು ಹೊಸ ನೋಟಿಫಿಕೇಷನ್ ಆದರೆ ಅದಕ್ಕೂ ಕೂಡ ಅಪ್ಲೈ ಮಾಡ್ತೀರಾ. ಹಾಗಾಗಿ ಒಂದು ಸಲ ಓದಿದ್ರೆ ಏನೂ ಕೂಡ ವೇಸ್ಟ್ ಆಗೋದಿಲ್ಲ. ರಾಜ್ಯ ಪಠ್ಯ ಪುಸ್ತಕಗಳನ್ನು ತಾವು ಓದಬೇಕು. ಸದ್ಯದಲ್ಲೇ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಕೂಡ ಈ ಪುಸ್ತಕಗಳ ಒಂದು ವಿಡಿಯೋಸ್ ಕೂಡ ಅವೈಲೇಬಲ್ ಇರುತ್ತೆ. ವಿಡಿಯೋ ಕ್ಲಾಸ್ಗಳು ಕೂಡ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಶಾರ್ಟ್ಲಿ. ಹಾಗೆ ಮಾರುಕಟ್ಟೆಯಲ್ಲಿ ಕೆಲವೊಂದು ಬುಕ್ಸ್ ಬರುತ್ತೆ. ಸೊ ಮೇಲ್ಗಡೆ ಇರುತ್ತೆ KPSC ಗ್ರೂಪ್ C ಅಥವಾ CTIಗಾಗಿ ಅಂತ ಇರುತ್ತೆ. ಬಟ್ ನೀವು ಆ ಒಂದು ಹೆಡ್ಲೈನ್ ನೋಡೋಕ್ಕಿಂತ ಮುಂಚೆ ಒಳಗಡೆ ಬುಕ್ ಕಂಟೆಂಟನ್ನು ನೋಡಿ, ಹಳೆಯ ಪ್ರಶ್ನೆ ಪತ್ರಿಕೆಗಳು KPSCಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಆ್ಯಸ್ ಇಟ್ ಈಸ್ ಕೊಟ್ಟು ಅದಕ್ಕೆ ಆನ್ಸರ್ಸ್ ಕೊಟ್ಟರೆ ಅದು ಹೊಸಬ್ರಿಗೆ ಹೆಲ್ಪ್ ಆಗೋದಿಲ್ಲ. ಸೊ ಯಾರಿಗೆ? ಹೊಸಬ್ರಿಗೆ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ನಾಲೆಡ್ಜು 0% ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಈ ಬುಕ್ ತೆಗೆದುಕೊಂಡು ಹೋದರೆ ಅದು ನಿಮಗೆ ಹೆಲ್ಪ್ ಆಗೋದಿಲ್ಲ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಈ ಬುಕ್ಸ್ ಅಂದರೆ ಕೇವಲ ರಿವಿಷನ್ಗೆ. ಯಾರು 2 ವರ್ಷ 3 ವರ್ಷದಿಂದ ಓದ್ತಾ ಇದ್ದಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಇಂಥ ಬುಕ್ಸ್ಗಳನ್ನು ಫಸ್ಟ್ ಖರೀದಿ ಮಾಡೋಕ್ಕೆ ಹೋಗಬೇಡಿ. ಸೊ ಫಸ್ಟ್ ನೀವು ರಾಜ್ಯ ಪಠ್ಯ ಪುಸ್ತಕಗಳನ್ನು ಓದಲೇಬೇಕು. ಓದೋದ ಮೇಲೆ ನೀವು ಬೇಕಾದರೆ ಈ ಪುಸ್ತಕಗಳನ್ನು ತೆಗೆದುಕೊಂಡು ರಿವಿಷನ್ ಮಾಡ್ಬೋದು. ಅದರ ಜೊತೆಗೆ ದಿನಪತ್ರಿಕೆ ಪ್ರಜಾವಾಣಿ ಮತ್ತು GK ಟುಡೇ ಅಥವಾ ಜಾಯಿನ್ ಟು ಲರ್ನ್ ಆ್ಯಪ್ ಈ ಏನಿದೆ ಸೊ ಇಷ್ಟು ನೀವು ನೋಡ್ಕೋಬೋದು. ಇಲ್ಲ PIB ನೋಡ್ತೀವಿ, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಂತ ಒಂದು ಬರುತ್ತೆ, ಸೊ ಅದನ್ನು ಕೂಡ ತಾವು ನೋಡ್ಕೋಬೋದು. ಇಲ್ಲ ದಿನಪತ್ರಿಕೆ ಓದ್ತೀವಿ ಅಂದರೆ ಪ್ರಜಾವಾಣಿ ಓದ್ಕೋಬೋದು. ಸೊ ಎಲ್ಲವೂ ಕೂಡ ಮ್ಯಾಗ್ಝಿನ್ಸ್ಗಳಾಗಲಿ ಎಲ್ಲವೂ ಕೂಡ ಈ ದಿನಪತ್ರಿಕೆಗಳಿಂದಲೇ ಸೊ ಪ್ರಿಪೇರ್ ಮಾಡೋದು. ಸೊ ಸಾಧ್ಯವಾದಷ್ಟು ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಆನ್ ಡೈಲಿ ಬೇಸಿಸ್ ನಾವು ನೋಡ್ಕೋಬೇಕು. ಇಲ್ಲ ಅಂತಂದರೆ ಆಲ್ ಇಂಡಿಯಾ ರೇಡಿಯೋನ ತಾವು ಮೊಬೈಲಲ್ಲಿ ಆ್ಯಪ್ ಇದೆ ಕೇಳ್ಕೋಬೋದು. ಆಲ್ ಇಂಡಿಯಾ ರೇಡಿಯೋ ಅಥವಾ ಜಾಯಿನ್ ಟು ಲರ್ನ್ ಆ್ಯಪ್ ಇದೆ. ಸೊ ಜಾಯಿನ್ ಟು ಲರ್ನ್ ಆ್ಯಪಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಕಾಂಪೈಲೇಷನ್ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಕೂಡ ತಾವು ರೆಫರ್ ಮಾಡ್ಕೋಬೋದು. ಸೊ ಇಷ್ಟು ತಾವು ಪತ್ರಿಕೆ 1ಕ್ಕೆ ತಾವು ಸ್ಟಾರ್ಟ್ ಮಾಡಬೇಕು. ಮುಖ್ಯವಾಗಿ ನಾನು ಹೇಳೋದಿಷ್ಟೇ, ಮಾರ್ಕೆಟಲ್ಲಿ ಸಿಗೋ ಒಂದೇ ಒಂದು ಬುಕ್ಕನ್ನು ತೆಗೆದುಕೊಂಡು ಬಂದು ಅದನ್ನು ಸೊ ಯೂಸ್ ಆಗೋದಿಲ್ಲ. ಅದರಲ್ಲಿರೋದು ಆಲ್ಮೋಸ್ಟ್ KPSC ಗ್ರೂಪ್ C ಕ್ವಶನ್ಸ್ಗಳನ್ನು ಸೊ ಅವರು ಎಲಾಬ್ರೇಟ್ ಮಾಡಿರ್ತಾರೆ. ಸೊ ಸ್ವಲ್ಪ ಇನ್ಫಾರ್ಮೇಷನನ್ನು ಆ್ಯಡ್ ಮಾಡಿರ್ತಾರೆ. ಅದು ಸದ್ಯಕ್ಕೆ ಹೆಲ್ಪ್ ಆಗೋದಿಲ್ಲ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಈ ಬುಕ್ಸ್ ಅಂದರೆ ಓನ್ಲಿ ಫಾರ್ ರಿವಿಷನ್ ಪರ್ಪಸ್. ಸೊ ಹಾಗಾಗಿ ಪತ್ರಿಕೆ 1 ಇಲ್ಲಿಂದ ತಾವು ಸ್ಟಾರ್ಟ್ ಮಾಡಬೇಕು. ಪತ್ರಿಕೆ 2ಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಅಲ್ಲೂ ಕೂಡ ರಾಜ್ಯ ಪಠ್ಯ ಪುಸ್ತಕಗಳಿದೆ. ಸೊ ಕನ್ನಡ ಗ್ರಾಮರ್ ಬುಕ್ಸ್ ಬರುತ್ತೆ, ಕನ್ನಡ ಒಂದು ಪಠ್ಯ ಪುಸ್ತಕ ಏನು ಬರುತ್ತೆ ಕನ್ನಡ ಸಬ್ಜೆಕ್ಟು, ಸೊ ಅದನ್ನು ತಾವು ಸ್ಟಾರ್ಟ್ ಮಾಡ್ಬೋದು. ಇಂಗ್ಲೀಷ್ ಸಬ್ಜೆಕ್ಟ್ದು ಬ್ಯಾಕ್ ಸೈಡ್ ಇರುವಂತಹ ಒಂದು ಕಂಟೆಂಟು, ಅದರ ಜೊತೆಗೆ ಗ್ರಾಮರ್ ಕಂಟೆಂಟು ಮತ್ತು ವರ್ಕ್ ಬುಕ್, ಇಂಗ್ಲೀಷ್ ವರ್ಕ್ ಬುಕ್ಕಿಂದ ಕೂಡ ತಾವು ಸ್ಟಾರ್ಟ್ ಮಾಡ್ಬೋದು. ಯಾವುದಕ್ಕೆ? 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸ್ ಏನು ಬರುತ್ತೆ, ಒಂದು ಸ್ಕೂಲ್ ಬುಕ್ಸನ್ನು ತಾವು ಸ್ಟಾರ್ಟ್ ಮಾಡ್ಬೋದು. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಟೆಸ್ಟ್ ಸಿರೀಸ್ ಏನಿರುತ್ತೆ ಅದನ್ನು ಫಾರ್ ಪ್ರಾಕ್ಟೀಸ್ ಪರ್ಪಸ್ಗೆ ತಾವು ಮಾಡ್ಕೋಬೋದು. ಜಾಯಿನ್ ಟು ಲರ್ನ್ ಆ್ಯಪ್ನ ಟೆಸ್ಟ್ ಸಿರೀಸನ್ನು ಪ್ರಾಕ್ಟೀಸ್ ಪರ್ಪಸ್ಗೆ ಮಾಡ್ಬೋದು. ಬಟ್ ಹಂತವಾಗಿ ಬರಬೇಕಾಗತ್ತೆ. ಕೇವಲ ಪ್ರಾಕ್ಟೀಸ್ ಟೆಸ್ಟ್ ಮಾಡಿದ್ರೆ ಅದು ತಮಗೆ ಹೆಲ್ಪ್ ಆಗೋದಿಲ್ಲ. ತಮಗೆ ಯಾವಾಗ ಅರೌಂಡ್ 60% ನಾಲೆಡ್ಜ್ ಇದ್ದು ಆವಾಗ ಪ್ರಾಕ್ಟೀಸ್ ಟೆಸ್ಟನ್ನು ತಾವು ತೆಗೆದುಕೊಂಡಾಗ ತಮಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ತಾವು ತಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಬೋದು. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿಂದ ತಾವು ಸ್ಟಾರ್ಟ್ ಮಾಡಬೇಕು. ಸೊ ಇಷ್ಟು ಟೋಟಲ್ ಆಗಿ ನಾವು ಚರ್ಚೆ ಮಾಡಿರುವಂಥ ವಿಷಯಗಳಾಗುತ್ತೆ. ಮುಖ್ಯವಾಗಿ ಬ್ರೀಫ್ ಐಡಿಯಾ ಬಂತು ಅಂತ ನಾವು ಅನ್ಕೋತೀನಿ. ಯಾಕೆಂದರೆ ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಬುಕ್ ತೆಗೆದುಕೊಂಡು ಬಂದು ರ್ಯಾಕಲ್ಲಿ ಇಟ್ಕೊಂಡು ಅದನ್ನು ಪ್ರಾಪರಾಗಿ ಸ್ಟಡಿ ಮಾಡೋಕ್ಕೆ ಆಗದೆ ಸೊ ಅದು ಅಷ್ಟೇ ಉಳಿದು ಬಿಡುತ್ತೆ. ಹಾಗಾಗಿ ಇಷ್ಟೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ತಮಗೆ ಗೊತ್ತಾದ ಮೇಲೆ ಬ್ರೀಫ್ ಐಡಿಯಾ ಬಂತು ಅಂತ ಅನ್ಕೋತೀನಿ. ಇಲ್ಲ 2 ವರ್ಷ 3 ವರ್ಷದಿಂದ ಓದ್ತಾ ಇರೋರಿಗೆ ಇದಕ್ಕಿಂತ ಹೆಚ್ಚಿಗೆ ಆಲ್ರೆಡಿ ನಾಲೆಡ್ಜ್ ಇರುತ್ತೆ. ಸೊ ತಾವು ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡಿದ್ರೆ ಸಾಕಾಗುತ್ತೆ. ಸೊ ಇಷ್ಟು ಇವತ್ತಿನ ಚರ್ಚೆ ಆಗಿರುತ್ತೆ. ಇದರ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ, ಇವತ್ತಿನ ಚರ್ಚೆಯ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ ಅದನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು. ಸೊ ವ್ಯಾಲಿಡ್ ಕ್ವಶನ್ಸನ್ನು ಕಾಮೆಂಟ್ ಮಾಡಿ. ಸೊ ಭಾಳಷ್ಟು ಜನ ಕೇಳ್ತಾರೆ ಯಾರ ಬಗ್ಗೆ, KPSC ಸೆಕ್ರೆಟರಿ ಅವ್ರ ಬಗ್ಗೆ ಟ್ರಾನ್ಸ್ಫರ್ ಆದರೂ ಯಾಕೆ ನೀವು ಚರ್ಚೆ ಮಾಡ್ತಿಲ್ಲ ಅಂತ.
ಸೊ KPC ಸೆಕ್ರೆಟರಿ ಅವರು ಟ್ರಾನ್ಸ್ಫರ್ ಆಗಿದ್ದಕ್ಕೆ ಒಂದು 2 ನಿಮಿಷ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಏನು ಅಂತಂದರೆ ಅವರು ಒಳ್ಳೆಯ ಒಂದು ಡೆವಲಪ್ಮೆಂಟ್ಸ್ ಮಾಡ್ತಾಯಿದ್ರು, ಬಟ್ ಟ್ರಾನ್ಸ್ಫರ್ ಆಗಬಾರ್ದಾಗಿತ್ತು. ನಾವು ಕೂಡ ಟ್ರಾನ್ಸ್ಫರ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆಗಬಾರ್ದು ಅಂತಲೇ ಎಕ್ಸ್ಪೆಕ್ಟ್ ಇದ್ದಿದ್ದು. ಬಟ್ ಗವರ್ನಮೆಂಟ್ ಡಿಸಿಷನ್ಸು, ಸೊ ಪವರ್ ಮೇಕರ್ಸ್ ಅಥವಾ ಯಾರು ಅಡ್ಮಿನಿಸ್ಟ್ರೇಟರ್ಸ್ ಯಾರಿದ್ದಾರೆ, ಸೊ ಯಾರು ಆಡಳಿತ ಮಾಡ್ತಾ ಇದ್ದಾರೆ, ಇವತ್ತು ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರು ಆಡಳಿತ ಮಾಡ್ತಿದ್ದಾರೆ ಅವರು ಅದ್ರ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ. ಸೊ ಅದು ನಮ್ಮ ಕೈಯಲ್ಲಿಲ್ಲ. ಸೊ ನೀವು ಕೂಡ ಇವತ್ತು ಯಾರು ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ಒನ್ ಆಫ್ ದ ಅದರ್ ಡೇ, ಸೊ ನೆಕ್ಸ್ಟ್ ನೀವು ಕಮ್ಮಿಂಗ್ ಡೇಸಲ್ಲಿ, ಕಮ್ಮಿಂಗ್ ಇಯರ್ಸಲ್ಲಿ ನೀವು ಕೂಡ ಕೆಲವೊಂದು ಸ್ಥಾನದಲ್ಲಿ ಇರ್ತೀರ. ಹೈಯೆಸ್ಟ್ ಸ್ಥಾನದಲ್ಲಿ ಇರ್ಬೋದು ಅಥವಾ ಕೆಳಮಟ್ಟದಲ್ಲೂ ಇರ್ಬೋದು. ಫಾರ್ ಎಕ್ಸಾಂಪಲ್ DC ಅಂದರೆ ಉನ್ನತ ಸ್ಥಾನ, ಅಥವಾ ಕೆಳಗಡೆ ನಾವು ಗ್ರೂಪ್ C ಅಲ್ಲಿ FD SDA ಬೇರೆ ಬೇರೆ ಸ್ಥಾನಕ್ಕೆ ಹೋದಾಗ ನೀವು ಒಂದು ಒಳ್ಳೆ ವಾತಾವರಣವನ್ನು, ಅಂದರೆ ಏನಂತೀವಿ ನಾವು, ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ವಾತಾವರಣವನ್ನು, ಆಡಳಿತಾತ್ಮಕ ವಾತಾವರಣವನ್ನು ಸೃಷ್ಟಿ ಮಾಡೋದ್ರ ಕಡೆ ಗಮನವನ್ನು ಕೊಡಬೇಕಾಗತ್ತೆ. ಸೊ ಇವತ್ತು ಟ್ಯೂಟರ್ಸ್, ಎಜುಕೇಟರ್ಸ್ ಅಥವಾ ಟ್ಯೂಟರ್ಸ್ ಏನಿದ್ದಾರೆ, ಅಥವಾ ಅವ್ರ ಕೈಯಲ್ಲಿ ಏನಿದೆ, ಒಂದು ಕಂಟೆಂಟನ್ನು ಕೊಡೋದು, ಕ್ಲಾಸನ್ನು ಮಾಡೋದು ಮಾತ್ರ ಇದೆ. ಸೊ ಇವತ್ತು ಅವ್ರ ಟ್ರಾನ್ಸ್ಫರನ್ನು ತಡೆಯುವಂಥ ಶಕ್ತಿ ನಮಗಿಲ್ಲ. ಸೊ ಆದರೂ ಕೂಡ ಆಗಬಾರ್ದಾಗಿತ್ತು, ಆಗಿದೆ. ಬಟ್ ಯಾರಿವತ್ತು ಹೊಸಬ್ರು ಯಾರು ಬಂದಿದ್ದಾರೆ, ಹೊಸಬ್ರು ಯಾರಿವತ್ತು ಆ ಪೋಸ್ಟ್ಗೆ ಬಂದಿದ್ದಾರೆ, ಅವರು ಕೂಡ ಸೊ ಹಳೆಯ ಒಂದು ಸೆಕ್ರೆಟರಿ ಏನು ಕೆಲಸ ಮಾಡ್ತಾಯಿದ್ರು, ಸೊ ಅದೇ ಕೆಲಸವನ್ನು, ಅದೇ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡ್ತಾ ಕೆಲಸ ಮಾಡಲಿ ಅಂತ ನಾವು ಬಯಸ್ತೀವಿ ಅಂತ ಹೇಳ್ತಾ, ಸೊ ಬೆಸ್ಟು ಇವತ್ತಿನ ಸೆಷನ್ನ ಡಿಸ್ಕಷನ್ ಆಗಿರುತ್ತೆ. ಸೊ ಇದನ್ನು ತಾವು ತಮ್ಮ ಫ್ರೆಂಡ್ಸ್ ಜೊತೆ ಕೂಡ ಚರ್ಚೆ ಮಾಡ್ಬೋದು. ಹಾಗೆ ಏನಾದರೂ ವ್ಯಾಲಿಡ್ ಕಮೆಂಟ್ಸ್ ಇದ್ದರೆ ಅದನ್ನು ಕಾಮೆಂಟ್ ಮಾಡ್ಬೋದು. ರಿಲೇಟೆಡ್ ಟು ಎಕ್ಸಾಮ್ ಪ್ರಿಪ್ರೇಷನ್ ಅದಕ್ಕೆ ಹೇಳಿರೋದು. ಸೊ ಅವರು ಟ್ರಾನ್ಸ್ಫರ್ ಆದರೂ ಅದನ್ನು ನೀವು ಕಮೆಂಟ್ ಮಾಡಿದ್ರೆ ಏನಾಗುತ್ತೆ, ಅದು ನಮ್ಮ ಕೈಯಲ್ಲಿಲ್ಲ ಅಷ್ಟೇ. ಸೊ ಅಷ್ಟು ಬಿಟ್ಟರೆ ಬೇರೆ ಏನಾದರೂ ರಿಲೇಟೆಡ್ ಟು ಸ್ಟಡೀಸ್ ತಾವು ಕಾಮೆಂಟ್ ಮಾಡ್ಬೋದು. ವಾಟ್ ಯು ಎಕ್ಸ್ಪೆಕ್ಟ್, ಸೊ ಏನು ತಮಗೆ ಬಯಸ್ತಾ ಇದ್ದೀರಾ, ಏನು ತಮಗೆ ಕಂಟೆಂಟ್ ಬೇಕಾಗಿದೆ, ಯಾವ ವಿಡಿಯೋಸ್ಗಳು ಬೇಕಾಗಿದೆ, ಯಾವ ಕ್ಲಾಸಸ್ ಬೇಕಾಗಿದೆ, ಅಥವಾ ಆ್ಯಪಲ್ಲಿ ಏನು ಬೇಕಾಗಿದೆ, ಅದನ್ನು ಕೂಡ ತಾವು ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ, ಮತ್ತು ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಚರ್ಚೆ ಮಾಡೋಣ. ಹಾಗೆ ಜಾಯಿನ್ ಟು ಲರ್ನ್ನ ಪ್ಲ್ಯಾಟ್ಫಾರ್ಮ್ಸ್ ಏನೇನಿದೆ, ಇನ್ಸ್ಟಾಗ್ರಾಮ್ ಇದೆ, ಅಲ್ಲೂ ಕೂಡ ಜಾಯಿನ್ ಟು ಲರ್ನ್ನ ಫಾಲೋ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಟೆಸ್ಟನ್ನು ಹಾಗೂ ಕ್ಲಾಸಸನ್ನು ಅಥವಾ ನೋಟ್ಸನ್ನು ಕೂಡ ತಾವು ರೆಫರ್ ಮಾಡ್ಬೋದು. ಜಾಯಿನ್ ಟು ಲರ್ನ್ನ ವೆಬ್ಸೈಟ್ ಇದೆ, jointtolearn.testpress.in, ಆ ವೆಬ್ಸೈಟ್ಗೂ ಕೂಡ ತಾವು ವಿಸಿಟ್ ಮಾಡ್ಬೋದು. ಹಾಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಅವೈಲೇಬಲ್ ಇರುತ್ತೆ, 7795014409. ಈ ಒಂದು ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡ್ತಾ, ಸೊ ಏನಾದರೂ ನಿಮ್ಮ ಕ್ವೈರೀಸ್ ಇದ್ದರೂ ಕೂಡ ಸಾಲ್ವ್ ಮಾಡ್ಕೋಬೋದು. ಹಾಗೆ ನಮ್ಮ ಮೇಲ್ ID jointtolearn2022@gmail.com. ಸೊ ಈ ಒಂದು ಮೇಲ್ ಐಡಿಗೂ ಕೂಡ ತಾವು ಮೇಲ್ ಮಾಡಬಹುದು, ಏನಾದರೂ ಕ್ವೈರೀಸ್ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.